ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತು ಸ್ವಾಮಿ ಮಹಾರಾಜ್ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೋದೇನು. ಇವತ್ತು ಸ್ವಾಮಿ ಮಹಾರಾಜರ ಅತ್ಯಂತ ಒಂದು ಪ್ರಭಾವಿತ ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋನು. ಮೊದಲನೇದಾಗಿ ವಿಡಿಯೋನ ಕೊನೆ ತನಕ ನೋಡ್ರಿ. ಸ್ವಾಮಿ ಸೇವೆ ಅನ್ಕೂಡಲೇ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಬತ್ತು. ಈ ಪಾರಾಯಣದ 21, 51, 108, 1001 ಈ ರೀತಿ ನಾವು ಪಾರಾಯಣ ಮಾಡ್ತೇವೆ. ಹಾಗಾಗಿ ಈ ಪಾರಾಯಣದಿಂದ ನಮ್ಮ ಹಣೆ ಬರದಾಗ ಸಿಕ್ಕಟ್ಟು ಇಲ್ಲದು ಕೂಡ ನಮ್ಗೆ ಅಸಾಧ್ಯವಾದನ್ನು ಕೂಡ ಸಾಧ್ಯವಾಗಿ ಮಾಡಿಸುವಂಥ ಶಕ್ತಿ ಈ ಗ್ರಂಥಕ್ಕೈತಿ. ಸ್ವಾಮಿ ಮಹಾರಾಜರ ಕೃಪೆ ಯಾವ ರೀತಿ ಆಗ್ತೈತಿ, ಸ್ವಾಮಿ ಮಹಾರಾಜರ ಸೇವೆದಾಗ ಅತ್ಯಂತ ಪ್ರಭಾವಿ ಸೇವೆ ಅಂದರೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ. ನೀವೆಲ್ಲರೂ ಕೂಡ ಐತಿ ಈ ಗುರು ಪೂರ್ಣಿಮಾದಾಗ 21 ದಿನದ ಪಾರಾಯಣ ಮಾಡ್ರಿ. ಎಲ್ಲರೂ ಮಾಡಿ. ಕೆಲವೊಂದು ಜನ ಕಮೆಂಟ್ ಹಾಕಿದ್ರಕ್ಕ ಈ ದಿನಕ್ಕೆ ಮುಗಿತಾವು ಏನು ಮಾಡಬೇಕು ಅಂತೇಳಿ. ಎಲ್ಲರಿಗೂ ಕೂಡ ಸ್ವಾಮಿ ಮಹಾರಾಜರು ನಿಮ್ಗೆ ಏನು ಕೋರಿಕೆಗಳು ಏನು ಸಂಕಲ್ಪ ಐತಿಲ್ಲ ಅದನ್ನೆಲ್ಲ ಪೂರ್ಣ ಮಾಡಲಿ. ಎಲ್ಲರೂ ಕೋರಿಕೆಗಳು ಪೂರ್ಣ ಆಗಿದಾವೆ. ಎಲ್ಲರೂ ಕೂಡ ಸೇವೆಯನ್ನು ಇನ್ನು ಕಂಟಿನ್ಯೂವೇನ ನಿತ್ಯ ಸೇವೆಯನ್ನು ಮಾಡ್ತಾರೆ. ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಅಂತೂ ನಿಮ್ಗೆ ಎಲ್ಲರಿಗೂ ಈಗ ಅವೈಲೇಬಲ್ ಇದಾವೆ. ಇವತ್ತು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ 108 ಪಾರಾಯಣ ಯಾವ ರೀತಿ ಮಾಡೋದು 2 ವಿಧಾನದಾಗ ಹೇಳ್ತೇನೆ ನಿಮ್ಗೆ. ಮೊದಲೇ ವಿಧಾನ ಅಖಂಡ 108 ದಿನ ಅಂದ್ರೆ 108 ದಿನ ಕಂಟಿನ್ಯೂ ಸ್ವಾಮಿ ಚರಿತ್ರೆ ಸಾರಾಮೃತ ನೋಡ್ರಿ. ಯಾರ್ಯಾರು ವಿಡಿಯೋ ನೋಡ್ಕೋದಿಲ್ಲ ಜೀವನದಾಗ ಒಂದ್ಸಲ 108 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿ. ನಿಮ್ದು ಜೀವನದಾಗ ಯಾವುದೇ ಅಸಾಧ್ಯವಾದ ಕೆಲಸ ಅನ್ನೋದು ಉಳಿಲ್ಲ. ಇಷ್ಟು ಈ ಪಾರಾಯಣಕ್ಕೆ ಶಕ್ತಿ ಐತಿ. ಮೊದಲನೇದಾಗಿ ಪೂರ್ಣ ವಿಶ್ವಾಸ ಶ್ರದ್ಧೆಯಿಂದ ಆ ಸೇವೆಯನ್ನು ಮಾಡಿರತ್ತ ತಿಳ್ಕೊರಿ. ಮಹಾರಾಜರು ನಿಮ್ಗೆ ನೆಕ್ಸ್ಟ್ ಸ್ವಾಮಿ ಚರಿತ್ರೆ ಮಾಡುವಾಗ ನಿಮ್ಗೆ ಏನೂ ಬೇಡ ಕೊಡಿಲ್ಲ. ಮಹಾರಾಜರ ಅದಕ್ಕೆ ಹೋದಾಗ ಏನು ಬೇಡಲಿ ಅನ್ನೋದು ಅರ್ಥ ಆಗೋಲ್ಲ. ಮಹಾರಾಜರ ದರ್ಶನನ ಸಾಕಾಗಿರ್ತೈತಿ. ಆ ರೀತಿ ಮಹಾರಾಜರು ನಿಮ್ಗೆ ಕೊಡ್ತಿರ್ತಾರೆ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡುವಾಗ ನಮ್ಗೆ ಏನು ಬೇಕು, ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಬೇಕು, ಮಹಾರಾಜರ ಫೋಟೋ, ಮಹಾರಾಜರ ಅಧಿಷ್ಠಾನ ನಮ್ಮ ಮನೆಯಾಗಿರ್ಬೇಕು. ಮೊದಲನೇದಾಗಿ ನೋಡ್ರಿ, ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡುವಾಗ ಏನೇನು ನಿಯಮಗಳು ಅದಾವೆ. ಏನೂ ನಿಯಮಗಳು ಭಾಳ ಇಲ್ಲ. ನೀವು ಸುಮ್ಮನೆ ನಿಯಮಗಳ ಬಗ್ಗೆ ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡೋ ದಂಡಿಗಳಿತ್ತು. ನೀವು ನಿಯಮಗಳ ಬಗ್ಗೆ ತಲೆ ಕೆಡಿಸ್ಕೊಂಡ ಆ ದಿನಗಳನ್ನ ಕಳಿತಿರ್ತಾರೆ. ನಿಯಮಗಳು ಏನೂ ಇಲ್ಲ. ಮಾಂಸಾಹಾರ ವರ್ಜ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ನಿಯಮಗಳು. ನೋಡ್ರಿ, ಮಾಂಸಾಹಾರ ಯಾಕೆ ವರ್ಜ ಅಂದರೆ ನಾವು ಸಂಕಲ್ಪಯುಕ್ತ ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಪಾರಾಯಣ ಮಾಡ್ತೇವೆ. ನಮ್ಮ ಜೀವನದಾಗ ಏನೋ ಬೇಕನ್ನೋದು ಒಂದು ಬೇಡ್ತಿರ್ತೇವೆ. ಅದಕ್ಕೋಸ್ಕರ ನಾನ್ ವೆಜ್ ಅಂದರೆ ನಮ್ಮ ಆಹಾರ ವ್ಯವಸ್ಥೆದಿಂದ ನಮ್ಗೆ ದೋಷಗಳು ಹತ್ತಾವೆ. ಪರಾನ್ನ ವರ್ಜ, ನಾನ್ ವೆಜ್ ವರ್ಜ ಅಷ್ಟ. ನೀವು ಇಷ್ಟ ನಿಯಮಗಳನ್ನ ಪಾಲನೆ ಮಾಡಿ. ನಿಮ್ಮ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ 108 ಮುಗಿತಕ್ಕ ನಾನ್ ವೆಜ್ ವರ್ಜ. ಇನ್ನು ಬ್ರಹ್ಮಚರ್ಯ ಪಾಲನೆ ಮಾಡುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೀವನದಾಗ ಆರ್ಥಿಕ ಸಮಸ್ಯೆ, ಸಂತಾನ ಪ್ರಾಪ್ತಿ, ಏನೇ ನಿಮ್ಮ ದಿನ ಅಸಾಧ್ಯವಾದ ಕೆಲಸ ಅನ್ನೋದು ಐತಿಲ್ಲ, ಅದಕ್ಕೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಅನ್ನೋದು ಒಂದು ನಿಮ್ಗೆ ಪರಿಹಾರನ ಸೂಚಿಸಿ ಖಂಡಿತವಾಗಿ ಮಾಡಿ ನೋಡ್ರಿ. ನಿಮ್ಗೆ ನೀವೇ ನಾನು ಕಮೆಂಟ್ ಮಾಡಿ ಹೇಳ್ತೀರಿ ಯಾವ ರೀತಿ ಬದಲಾವಣೆ ಐತಿ. ಇನ್ನು ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡುವಾಗ ಏನೇನು ನಿಯಮಗಳು ಪಾಲನೆ ಮಾಡ್ಬೇಕು. ಮೊದಲೇನವ್ರು ಅಖಂಡ ಸೇವೆಯನ್ನು ಮಾಡ್ತಿರ್ತಿರಲ್ಲ, ನಾಳಿನ ದಿನ ಸೇವೆ ಮಾಡೋದೈತೆ. ನೀವು ಯಾವುದೇ ಒಂದು ಶುಭ ದಿನ ಅನ್ಕೊಡಿ. ಮಹಾರಾಜರ ವಾರ ಅಂದ್ರೆ ಗುರುವಾರ, ಆ ಗುರುವಾರದಿಂದ ಸ್ಟಾರ್ಟ್ ಮಾಡಿರಿ. ಯಾವುದೇ ಒಂದು ಶುಭವಾರ ಗುರುವಾರದಿಂದ ನೋಡ್ಕೊಂಡ ಸ್ವಾಮಿ ಅಂದ್ರೆ ಸ್ವಾಮಿ ಮಹಾರಾಜರ ಕೇಂದ್ರ ಇತ್ತಂದ್ರೆ ಅಲ್ಲಿ ಹೋಗಿ ನೀವು ಇದ್ರಾಗ ನವಸತಿ ಹೇಳ್ತಾರೆ ಅಂದ್ರೆ ಹರಕೆ. ಮಹಾರಾಜರಿಗೆ ನಾವು ಈ ರೀತಿ ಮಹಾರಾಜರಿಗೆ ಪ್ರಾರ್ಥನೆ ಸಂಕಲ್ಪ ಮಾಡಿ ಬರೋದೈತಿ. ಕೇಂದ್ರ ಇತ್ತು, ನೀವು ಹುಡುಕರಿ ದತ್ತ ಮಂದಿರ ಪ್ರತಿಯೊಂದು ಊರಾಗಿರ್ತಾವೋ ಅಲ್ಲಿ ಹುಡುಕರಿ. ಕೇಂದ್ರ ಇಲ್ಲ ಇತ್ತಂದ್ರೆ ದತ್ತ ಮಂದಿರದಾಗ ಹೋಗಿ ಒಂದು ತೆಂಗಿನಕಾಯಿ, ಸಕ್ಕರೆ, ಉದ್ಬತ್ತಿ, ಹೂವು 11 ರೂಪಾಯಿ ಅಥವಾ ದಕ್ಷಿಣ ಕೊಟ್ಟ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿ ಬರೋದೈತಿ. ಮಹಾರಾಜರೇ, ನಾಳಿಂದ ನಾವು 108 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಕದನು. ಈ ಪಾರಾಯಣದಾಗ ಯಾವುದೇ ರೀತಿ ವಿಘ್ನಗಳು ಬರ್ದಂಗ ಪಾರಾಯಣವನ್ನು ಮಾಡಿಸ್ಕೋರಿ. ಮತ್ತು ನನ್ನ ಏನು ಆ ಕೋರಿಕೆ ಇತ್ತಲ್ಲ ಅದನ್ನು ಪೂರ್ಣ ಮಾಡ್ರಿ ಅಂತೇಳಿ ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡಿ ಬರುತ್ತೆ. ತಿನ್ನ ಪ್ರಾರ್ಥನೆ ನೀವು ಒಂದೇಳಕ್ಕೆ ದತ್ತ ಮಂದಿರು ಇಲ್ಲ ಅಕ್ಕ ಅಂದ್ರೆ ಮನ್ಯಾಗ ಮಾಡಿರಿ. ಹೆಂಗಾದ್ರು ಮಹಾರಾಜರ ಅಧಿಷ್ಠಾನ ಮನ್ಯಾಗ ಮಾಡಿರ್ತಾರೆ. ಮನ್ಯಾಗ ಮಾಡಿ ಸಂಕಲ್ಪನ ಆ ಕಾಯಿಯನ್ನು ಎತ್ತಿಡಬೇಕು. ಯಾವಾಗ ನೀವು ದತ್ತ ಮಂದಿರಕ್ಕೆ ಸ್ವಾಮಿ ಕೇಂದ್ರಕ್ಕೆ ಹೋಗ್ತಾರ ಅಲ್ಲಿ ಹೋಗಿ ಅದನ್ನು ಕೊಡೋದೈತಿ. ಇನ್ನು ಸ್ವಾಮಿ ಚರಿತ್ರೆ ಪಾರಾಯಣ ಬ್ರಹ್ಮ ಮುಹೂರ್ತದಾಗ ಮಾಡಬೇಕು, ಇಲ್ಲ ರಾತ್ರಿ 12 ಗಂಟೆಗೆ ಹೋದ್ರೂ ನೀವು ನಡಿತೈತಿ ಪಾರಾಯಣ. ಅದೇ ಟೈಮ್ ಮತ್ತೆ ಇದೇ ಟೈಮ್ ಮತ್ತೆ ಏನಿಲ್ಲ. ನೀವು ಪಾರಾಯಣ ಮಾಡುವಾಗ ಸಂಕಲ್ಪ ಇತ್ತು ಅಂದ್ರೆ ಒಂದು ಟೈಮ್ ಫಿಕ್ಸ್ ಇಡ್ರಿ. ನೋಡ್ರಿ, ನೀವು ಒಂದನ್ನು ಬೇಡ್ಕದ್ರಿ ಅಂದ್ರೆ ಮಹಾರಾಜರು ನಿಮ್ಮನ್ನ ದಾರಿ ಕೈತಿರ್ತಾರೆ. ಇವತ್ತು ನಾನು ಸೇವೆ ಮಾಡ್ತಾರೆ ನನ್ನ ಭಕ್ತರತ್ತೆ. ಹಾಗಾಗಿ ಒಂದು ಟೈಮ್ ಫಿಕ್ಸ್ ಇಟ್ಟ ನಿಮ್ಮ ಮಧ್ಯಾಹ್ನ 12ರಿಂದ 12:30 ಅಷ್ಟೇ ಯಾವುದೇ ರೀತಿ ಸೇವೆ ಮಾಡೋಂಗಿಲ್ಲ. ಅಂದ್ರೆ ಅಲ್ಲಿ ದತ್ತ ಮಹಾರಾಜರ ಭಿಕ್ಷೆ ಟೈಮ್ ಇರ್ತೈತಿ. ಆ ನಂತರ ನೀವು ಎನಿ ಟೈಮ್ ಕೂಡ ಸೇವೆಯನ್ನು ಮಾಡ್ಬೋದು. ಇನ್ನು ನಾವು ಒಂದ ಬೈಟಕ್ದಾಗ ಕೂತ್ ಮಾಡ್ಬೋದು ಅಥವಾ ಬೆಳಗ್ಗೆ 14 ಅಧ್ಯಾಯ, ಸಾಯಂಕಾಲ. ನೋಡ್ರಿ, ಅನಿವಾರ್ಯ ಪರಿಸ್ಥಿತಿ ಇತ್ತು, ಮನ್ಯಾಗ ಸಣ್ಣ ಮಕ್ಕಳ ಏನೋ ಒಂದು ಅನಾರೋಗ್ಯದ ವ್ಯಕ್ತಿ ಇದಾರ, ನಾವು ಸಾರ್ಕೆ ಅವ್ರನ್ನ ಎದ್ದು ನೋಡಬೇಕು, ಅವ್ರಿಗೆ ನಾವು ಕೊಡಬೇಕು. ಹಂಗಿತ್ತಂದ್ರೆ ನೀವು
ಒಂದು ಅರ್ಧ 14 ಅಧ್ಯಾಯ ಓದಿ ನೆಕ್ಸ್ಟ್ ಅರ್ಧ ಓದ್ರಿ. ಆದಷ್ಟು ಒಂದ ಬೈಟಕ್ದಾಗ ಮಾಡ್ರಿ. ನೋಡ್ರಿ, ಒಂದರಿಂದ 1.5 ತಾಸು ಹಚ್ತೀವಿ ನಾವು. ಮೊಬೈಲ್ ನೋಡ್ಕೊತ ಕೂತಂದ್ರೆ 3-4 ತಾಸು ಎಲ್ಲಿ ಹಾಳು ಮಾಡ್ತೀವಿ ನಮ್ಗೆ ಗೊತ್ತಾಗೋಲ್ಲ. ಹಾಗಾಗಿ ಒಂದ ಬೈಟಕ್ದಾಗ ಕೂತ್ ಮಾಡ್ರಿ ಸ್ವಾಮಿ ಚರಿತ್ರೆ ಸಾರಾಮೃತ. ಸಂಕಲ್ಪ ಮಾಡುವಾಗ ಅಖಂಡ ಅನ್ನೋ ಶಬ್ದವನ್ನ ಹೇಳ್ಬೇಡ್ರಿ. ಅಖಂಡ ಅಂದ್ರೆ ಶಬ್ದ ಅಂದ್ರೆ ಕಂಟಿನ್ಯೂ ಆಗಿ ಮಾಡ್ಬೇಕು. ನೋಡ್ರಿ, 108 ಸ್ವಾಮಿ ಚರಿತ್ರೆ ಸಾರಾಮೃತ 108 ದಿನ ನೀವು ಅಖಂಡವಾಗಿ ಮಾಡ್ತೇನಂದ್ರೆ ಅಖಂಡ ಅಂತ ಹೇಳ್ರಿ. ಇಲ್ಲ ಸ್ವಾಮಿ ಮಹಾರಾಜರನ್ನ ಸ್ವಾಮಿ ಚರಿತ್ರೆ ಸಾರಾಮೃತ 108 ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡ್ತೇನಂದ್ರೆ ನೀವು 3 ತಿಂಗಳ 4 ತಿಂಗಳ ತ್ರೋಗಾದ್ರೆ ಪೂರ್ಣ ಕಂಪ್ಲೀಟ್ ಮಾಡ್ಬೋದು ಈ ರೀತಿ. ಇನ್ನು ಸ್ವಾಮಿ ಚರಿತ್ರದ ಸಾರಾಮೃತ ಪಾರಾಯಣ ಮಾಡುವಾಗ ಬಳ್ಳುಳ್ಳಿ ಉಳ್ಳಾಗಡ್ಡಿ ಇದು ಏನೂ ಇಲ್ಲ. ಪರಾನ್ನ ವರ್ಜ ಅಂದ್ರೆ ಯಾಕಂದ್ರೆ ಅನ್ನದಿಂದ ನಮ್ಗೆ ದೋಷ ಹತ್ತೈತಿ. ಬೇರೆದವ್ರ ಮನ್ಯಾಗ ಹೋಗಿ ಊಟ ಮಾಡೋದಾಗ್ಲಿ, ಹೋಟೆಲ್ದಾಗ ಹೋಗಿ ಊಟ ಮಾಡೋದಾಗ್ಲಿ, ಅಥವಾ ಬೇರೆದವ್ರು ತಂದು ಕೊಟ್ಟಂತ ತಿನ್ನೋದೊಂದು ಮಾಡಿ. ಯಾಕಂದ್ರೆ ನೀವು ಒಂದು ಸೇವೆಯನ್ನು ಮಾಡ್ತೀರಿ. ಈ ಸೇವೆದ ಬ್ಯಾಂಕ್ ಬ್ಯಾಲೆನ್ಸ್, ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ನೀವು ಉಚಿತವಾಗಿ ಅವ್ರಿಗೆ ಕೊಡ್ತಿರ್ತೀರ. ಅಂದ್ರೆ ನೀವು ನಿಮ್ಮ ಪುಣ್ಯದ ಬ್ಯಾಲೆನ್ಸ್ ಅನ್ನು ಜಾಸ್ತಿ ಮಾಡ್ತಾರೆ. ಯಾವಾಗ ನಿಮ್ಮ ಸೇವೆದ ಬ್ಯಾಲೆನ್ಸ್ ಜಾಸ್ತಿ ಆಗ್ತಾವಲ್ಲ ಅವಾಗ ನಿಮ್ಗೆ ಅನುಭೂತಿ ಪ್ರಚಿತಿಗಳು ಬರ್ತಿರ್ತಾವ. ಹಾಗಾಗಿ ಪರಾನ್ನ ವರ್ಜ. ಇನ್ನು ಮತ್ತೆ ಗುರುಬಲ ಸ್ಟ್ರಾಂಗ್ ಆಗ್ತೈತಿ. ನೋಡಿ, ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ಗುರುಬಲ ಸ್ಟ್ರಾಂಗ್ ಆಗ್ತೈತಿ. ಗುರುಬಲ ಸ್ಟ್ರಾಂಗ್ ಇತ್ತಂದ್ರೆ ನಮ್ಮ ಜೀವನದಾಗ ಅಸಾಧ್ಯವಾದ ಕೂಡ ಸಾಧ್ಯ ಆಗ್ತೈತಿ. ಪ್ರತಿ ಸಲ ನಮ್ಗೆ ಎಲ್ಲೋ ಏನೋ ಕೇಳಿದಾಗ ನಿಮ್ಮ ಗುರುಬಲ ವೀಕ್ ಐತಿ, ನಿಮ್ಮ ಗುರುಬಲ ಇಲ್ಲ, ಈ ರೀತಿ ಹೇಳ್ತಿರ್ತಾರೆ. ನಾವು ಗುರುಬಲ ಸ್ಟ್ರಾಂಗ್ ಮಾಡ್ಕೋಬೇಕು. ಗುರುಬಲ ನಮ್ದು ಚಲೋ ಇರಬೇಕಂದ್ರೆ ನಾವು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡಬೇಕು. ಅದ್ರ ಅತ್ಯಂತ ಪವಿತ್ರ ಸೇವೆ, ಅತ್ಯಂತ ಒಂದು ಪ್ರಚಿತಿ ಕೊಡೋ ಸೇವೆ ಅಂದ್ರೆ ಸ್ವಾಮಿ ಚರಿತ್ರೆ ಸಾರಾಮೃತ ಮತ್ತು ನಾಮಸ್ಮರಣೆ. ಮತ್ತು ದೇವಸ್ಥಾನ ಪ್ರಸಾದ ತಗೋಬೋದು. ಮತ್ತು ನೀವು ಈಗ ಮುತ್ತೈದರ ಕುಂಕುಮ ಹಚ್ಚಿರ್ತಾರ ಅಲ್ಲಿ ಕೂಡ ಹೋಗಿ ಊಟ ಮಾಡ್ಬೋದು. ಈ ರೀತಿ ನಡ್ತೈತಿ. ಹೆಚ್ಚಿನ ಮಹಿಳೆಯರ ಈ ಸೇವೆ ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಮಾಡ್ರಿ. ಯಾರಿಗೆ ಅಸಾಧ್ಯವಾದ ಕೆಲಸ ಐತಿಲ್ಲ, ನನಗೆ ಆಕತ್ತಿಲ್ಲ ಈ ಕೆಲಸ ಅನ್ನಾರ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಿ ನೋಡ್ರಿ. ಈ ಟೈಮ್ದಾಗ ಮಹಾರಾಜರ ಪರೀಕ್ಷೆ ತಗೋತಾರೋ, ಖಂಡಿತವಾಗಿ ಮಹಾರಾಜರ ಪರೀಕ್ಷೆ ತಗೋತಾರೆ. ಯಾವಾಗ ನಾವು ಮಹಾರಾಜರ ಸೇವೆಯನ್ನು ಮಾಡ್ತೇವೋ ನಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ಶಕ್ತಿ, ನಮ್ಮ ಮನಸ್ಸಾಗಿರುವ ಮಹಾರಾಜರ ಮೊದಲನೇದಾಗಿ ನಮ್ಮನ್ನು ಶುದ್ಧಿ ಮಾಡ್ತಿರ್ತಾರೆ. ಹಾಗಾಗಿ ನಾವು ಹೊಸವಾಗಿ ಯಾರ್ಯಾರು ಸೇವೆ ಮಾಡ್ತಿರ್ತಾರೆ, ನಾಮಸ್ಮರಣೆ ಮಾಡುವಾಗ, ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡುವಾಗ ಎಷ್ಟೋ ನೆಗೆಟಿವ್ ಬೇಡದ ವಿಚಾರಗಳೆಲ್ಲ ಬರ್ತಿರ್ತಾವೆ. ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ಸಮರ್ಪಣೆ ಒಂದೇ ಒಂದು ಇದರದಿಂದ ಮಹಾರಾಜರು ನನ್ನ ಮುಂದೆ ಕೂದಾರು ನಾನು ಸೇವೆ ಮಾಡ್ಕೊತಾನೆ, ಇದೇ ಒಂದು ದೃಢ ಸಂಕಲ್ಪದಿಂದ ಸೇವೆ ಯಾವಾಗ ಮಾಡ್ತಿರಲ್ಲ ಎಲ್ಲ ನೆಗೆಟಿವಿಟಿಯನ್ನು ಮಹಾರಾಜರು ದೂರ ಮಾಡಿ ನಮಗೆ ಶುದ್ಧ ಮಾಡಿ ಅವ್ರ ಚರಣಕ್ಕೆ ನಾವು ಸಮರ್ಪಣೆ ಆಗ್ತಾವೆ. ಅಂದ್ರೆ ಮಹಾರಾಜರಿಗೆ ಸೇವೆ ನಾವು ಸಮರ್ಪಣೆಯನ್ನು ಮಾಡ್ತಿರ್ತಾರೆ. ಇನ್ನು ನಾವು ಈಗಾಯ್ತು ಸಂಕಲ್ಪಯುಕ್ತ ಸೇವೆ. ಇನ್ನು ನಾವು ವರ್ಷ ಪೂರ್ತಿ ಸ್ವಾಮಿ ಚರಿತ್ರೆ ಸಾರಾಮೃತ 108 ಮಾಡ್ತೇವೆ. ಅಂದ್ರೆ ಯಾವ ರೀತಿ ನೋಡ್ರಿ, ಗುರು ಪೂರ್ಣಿಮಾ ಬತ್ತು, ದತ್ತ ಜಯಂತಿ ಬತ್ತು, ಸ್ವಾಮಿ ಪ್ರಕಟ ದಿನ ಬತ್ತು. ಅಲ್ಲಿ ನಮಗೆ ಖಂಡಿತವಾಗಿ 21 ದಿನದ ಸೇವೆ, 11 ದಿನದ ಸೇವೆ ನಾವು ಮಾಡ್ತಿರ್ತೇವೆ. ಅಂದ್ರೆ ನೀವು 21 ದಿನದ ಸೇವೆ ಮಾಡ್ರಂದ್ರೆ ಆ ಒಂದು 3 ತಿಥಿಗಳು, ಆ ಒಂದು 3 ಸಮಾರಂಭತ್ರೊಳಗೆ ನಿಮ್ಗೆ ಅಲ್ಲೇ ನಿಮ್ಗೆ 63 ಅಧ್ಯಾಯ ಮುಗಿತಾವೆ. ಇನ್ನು ಉಳಿದ ಅಧ್ಯಾಯಗಳು 40ರಿಂದ 48 ಈ ರೀತಿ 45 47 ಅಧ್ಯಾಯ ಏನಿರ್ತಾವಲ್ಲ ಇವ ನಿಮಗೆ ಏನೈತಿಲ್ಲ, ನೀವು ಪ್ರತಿನಿತ್ಯ ಸ್ವಾಮಿ ಚರಿತ್ರೆ ಸಾರ 1 ತಿಂಗಳದಾಗ 21 ಮುಗಿಸ್ಕೊರಿ, ಅಥವಾ ಇನ್ನೊಂದು ತಿಂಗಳದಾಗ 7 ಸ್ವಾಮಿ ಚರಿತ್ರೆ ಸಾರಾಮೃತ ಮುಗಿಸ್ರಿ. ವರ್ಷ ಪೂರ್ತಿ ನಿಮ್ಗೆ 108 ಸ್ವಾಮಿ ಚರಿತ್ರೆ ಸಾರಾಮೃತ ಪೂರ್ಣ ಆಗೇ ಆಗ್ತಾವೆ. ಯಾವ ಮನ್ಯಾಗ ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿನಿತ್ಯ ಪಠಣೆ ಆಗ್ತೈತೆ ಅಲ್ಲಿ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಅವ್ರ ಯೋಗಕ್ಷೇಮವನ್ನು ನೋಡ್ತಾ ಇರ್ತಾವೆ. ಆ ಮನ್ಯಾಗ ಯಾವತ್ತೂ ಕೂಡ ಯಾವುದಕ್ಕೂ ಕೂಡ ಕೊರತೆ ಆಗೋಲ್ಲ. ಇದು ಅನುಭವಿಸಿದ್ದ ಸೇವೆ ಐತಿ. ನಮ್ಮ ಮನ್ಯಾಗ ಕೂಡ ನಾವು ಇವಾಗ ಕಂಟಿನ್ಯೂ ನಮ್ಮ ಮನ್ಯಾಗ ಮಂತ್ಲಿ ಪ್ರಾಬ್ಲಮ್ ಬಂದಾಗ ಅಷ್ಟೇ ಸೇವೆ ಸ್ಟಾಪ್ ಆಗಿರ್ತೈತಿ. ಅದು ಬಿಟ್ಟರೆ ಬೇರೆ ಯಾವತ್ತೂ ಕೂಡ ಸೇವೆ ಸ್ಟಾಪ್ ಆಗೋಲ್ಲ. ಅದರ ಅನುಭವಕ್ಕೆ ನಾನು ನಿಮ್ಗೆ ಸಾಕ್ಷಿ. ಮಹಾರಾಜರು ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ನಾವು ಊಹಿಸೋದು ಕೂಡ ಮಹಾರಾಜರು ನಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಇದ್ರಾಗ ಕಲಿಯುಗದಾಗೂ ನಾವು ಸುಖ ನೆಮ್ಮದಿಯಿಂದ ಜೀವನ ನಡೆಸ್ಕೋದೆವು. ಒಂದು ಪ್ರೈವೇಟ್ ಕಂಪ್ನಿಯಾಗ ಕೆಲಸ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನು ನಡೆಸ್ಕೋದೆವು ಅತ್ಯಂತ ಸುಖಕರವಾಗಿ. ಏನೂ ಇಲ್ಲ ಅನ್ನೋದು ಹಂಗಿಲ್ಲ. ಮಹಾರಾಜರ ತೃಪ್ತಿ, ಮಹಾರಾಜರ ಸೇವೆಯಿಂದ ನಮ್ಗೆ ಯಾವತ್ತೂ ಕೂಡ ಏನೂ ಕೊರತೆ ಆಗೋಲ್ಲ. ಆ ರೀತಿ ಮಹಾರಾಜರು ನಮ್ಮನ್ನು ಕೈ ಹಿಡಿದ ನಡೆಸ್ತಿರ್ತಾರೆ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತಾ ಹೋಗಿ. ಖಂಡಿತ ನಿಮ್ಮ ಇಲ್ಲೇ 63 ಅದು ಇನ್ನು ಉಳಿದು 45 ಏನು ಸ್ವಾಮಿ ಚರಿತ್ರೆ ಸಾರಾಮೃತ ಇರ್ತಾವಲ್ಲ ಪ್ರತಿನಿತ್ಯ ನೀವು ಓದ್ತಿರ್ತೀರಿ. ಪ್ರತಿನಿತ್ಯ 8 ದಿನದಾಗ 7 ದಿನದಾಗ ನಿಮ್ದು ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ. ಹಾಗಾಗಿ ತಿಂಗಳದಾಗ 4 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಪೂರ್ಣ ಆಗ್ತಾವ. ವರ್ಷ ಪೂರ್ತಿ ನಾವು ಮಾಡ್ಕತ್ತಂದ್ರ ನಡುಕ ಮತ್ತು ನಮ್ಗೆ ಯಾವಾಗ್ರೆ ಸ್ವಾಮಿ ಮಹಾರಾಜರ ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊತಿರ್ತಾರೆ. ಅಂದ್ರೆ 21, 11 ಒಂದೊಂದ್ಸಲ ದಿವಸಕ್ಕೆ 2 ಪಾರಾಯಣಗಳು ಕೂಡ ಆಗ್ತಿರ್ತಾವೆ. ಈ ರೀತಿ ನಮ್ಗೆ ವರ್ಷ ಪೂರ್ತಿ ಕೂಡ ನಾವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಬೋದು. ಈ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣದಿಂದ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುವುದು ಖಂಡಿತ. ನಿಮ್ಗೆ ಅದೃಷ್ಟ ತರೋದು ಖಂಡಿತ. ಸ್ವಾಮಿ ಸೇವೆದಿಂದನ ನಮ್ಮ ಜೀವನದಾಗಿರುವ ಪರಿಹಾರಗಳು, ಸಮಸ್ಯೆಗಳಿಗೆ ಪರಿಹಾರಗಳು ಸಿಕ್ಕೇ ಸಿಗ್ತಾವು. ನೀವು ಇವಾಗ ಶ್ರದ್ಧೆ ಭಕ್ತಿಯಿಂದ ಮಹಾರಾಜರ ಮೇಲೆ ಪೂರ್ಣ ವಿಶ್ವಾಸ ಇಟ್ಟು ಅವ್ರಿಗೆ ಹತ್ರ ಆಗ್ತಿರ್ಲ
ಅವಾಗ ನೀವು ಮಹಾರಾಜರ ಸೇವೆಯನ್ನು ಮಾಡ್ತಾ ಒಂದಿನ ಕೂಡ ನೀವು ಮಹಾರಾಜರ ಸೇವೆಯನ್ನು ಮಿಸ್ ಮಾಡೋಲ್ಲ. ಎಷ್ಟೋ ಜನ ಹಾಕಿದ್ರೆ ಅಕ್ಕ ಮಹಾರಾಜರಿಗೆ ಹತ್ರ ಆಗೋದು ಯಾವುದಾ, ಮಹಾರಾಜರ ಸೇವೆ ಹೆಂಗೆ ಮಾಡೋದು ನೋಡ್ರಿ. ನಾ ಸರಳವಾಗಿ ಹೇಳ್ತದೆ ನಿಮಗೆ, ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ನಿತ್ಯ ಸೇವೆಗೆ ಹೆಚ್ಚಿನ ಮಹತ್ವ ಐತಿ. ನೀವು ಹೋಮ ಮಾಡ್ರಿ, ಯಜ್ಞಗಳು ಮಾಡ್ರಿ, ಅಷ್ಟು ಜನಕ್ಕೆ ನೀವು ಸ್ವಾಮಿಯನ್ನ ನಾ ಸೇವೆ ಮಾಡ್ಕದನು, ನಾ ಇದು ಮಾಡ್ಕದನು ಅಂತ ಹೇಳೋದ ಡಾಂಬಿಕ ಭಕ್ತಿ ಬೇಡ. ಮಹಾರಾಜರಿಗೆ ಬೇಕಾಗಿರುವುದೇನೋ ನಮ್ಮ ನಿಸ್ವಾರ್ಥ ಭಕ್ತಿ, ನಾವು ಎಷ್ಟು ಶ್ರದ್ಧೆ ಎಷ್ಟು ಭಕ್ತಿಯಿಂದ ಅವ್ರ ಮ್ಯಾಗ ವಿಶ್ವಾಸ ಇಟ್ಟು ಸೇವೆ ಮಾಡ್ತೀವಲ್ಲ ಅದನ್ನ ಮಹಾರಾಜರು ನಮಗೆ ಫಲವನ್ನು ಕೊಡ್ತಿರ್ತಾರೆ. ಎಷ್ಟೋ ಜನ ಕಮೆಂಟ್ ಹಾಕ್ತಿರ ಅಕ್ಕ ನಮ್ಗೆ ಆ ಸಮಸ್ಯೆ ಐತಿ ನಮ್ಮ ಮನ್ಯಾಗ, ನಾವು ಗಂಡ ಹೆಂಡತಿ ನನಗೆ ಸಮಸ್ಯೆ ಐತಿ ನಮ್ಮ ಮನ್ಯಾಗ, ಆ ಜಾಬ್ ಆಕತ್ತಿಲ್ಲ, ನಮ್ದು ಒಂದು ಮನೆ ತಗೋಬೇಕನ್ನೋ ಆಸೆ ಐತಿ. ಪ್ರತಿಯೊಬ್ಬರು ಪ್ರಪಂಚಕ್ಕೆ ಅಂದ್ರೆ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಸಮಸ್ಯೆ, ಪ್ರತಿಯೊಬ್ಬರು ಸಮಸ್ಯೆನ ಅನುಭವಿಸಿರ್ತಾರೆ. ಆ ಎಲ್ಲ ಸಮಸ್ಯೆದಿಂದ ಹೊರಗೆ ಬರ್ಬೇಕಂದ್ರೆ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡಲೇಬೇಕು. ಖಂಡಿತವಾಗಿ ಮಾಡಿ ನೋಡ್ರಿ. ಈ 2026 ನೀವು ಸ್ಟಾರ್ಟ್ ಮಾಡ್ರಿ ಅಂದ್ರೆ 2027ರಾಗ ಮಹಾರಾಜರದಾಗ ಬೇಡೋ ಹಂಗೆ ನಿಮ್ಗೆ ಏನೂ ಇಟ್ಟಿಲ್ಲ, ಮಹಾರಾಜರು ಎಲ್ಲ ಕೊಟ್ಟಿರ್ತಾರೋ. ಮಹಾರಾಜರು ನಿಮಗೆ ಜಸ್ಟ್ ಅವ್ರು ಮುಂದೆ ಹೋದಾಗ ಅವ್ರ ಕೈ ಮುಗಿದ ಅವ್ರಿಗೆ ಕೃತಜ್ಞತೆ ಅಂತ ಸಲ್ಲಿಸುವಂಥ ದಿನಗಳು ನಿಮ್ಮ ಜೀವನದಾಗ ತರ್ತಾರೋ. ಹಾಗಾಗಿ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ನೋಡುವ ಒಂದು ಸಂಕಲ್ಪಯುಕ್ತ ಸೇವೆ ಹೇಳಿ 108 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಬತ್ತಂದ್ರೆ ನೀವು ಒಂದು 3 ರಿಂದ 4 ತಿಂಗಳೊಳಗೆ ಮುಗ್ತಾವೆ. ನೀವು ವರ್ಷ ಪೂರ್ತಿ 108 ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ತಂದ್ರೆ ಅದಕ್ಕಿಂತ ಹೆಚ್ಚು ಕೂಡ ನಿಮ್ಮ ಕಡೆಯಿಂದ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಆಗ್ತಿರ್ತಾವೆ. ನಿತ್ಯ ಸೇವೆನ ತಪ್ಪದೆ ಮಾಡ್ರಿ. ಇನ್ನು ನಾವು ಸಂಕಲ್ಪಯುಕ್ತ ಸೇವೆ ಮಾಡುವಾಗ ಅಡಚಣೆಗಳು ಏನು ಬಂದು ಅಂದ್ರೆ ಮಂತ್ಲಿ ಪ್ರಾಬ್ಲಮ್ ಬತ್ತಂದ್ರೆ 5 ದಿನ ಗ್ಯಾಪ್ ಮಾಡಿ ನೆಕ್ಸ್ಟ್ 6ನೇ ದಿನದಿಂದ ನೀವು ಎಲ್ಲಿ ಸ್ಟಾಪ್ ಮಾಡಿರ್ತೀರ ಅಲ್ಲಿಂದ ನೀವು ಕಂಟಿನ್ಯೂ ಮಾಡ್ಬೋದು. ಇನ್ನು ಸೂತಕದ ಬತ್ತಂದ್ರೆ ಯಾರೇ ತೀರ್ಕೊಂಡ್ರೆ ಅಂದ್ರೆ ನೀವು ನೆಕ್ಸ್ಟ್ ಮತ್ತು ಹೊಸವಾಗಿ ಸೇವೆ ಏನಂದ್ರೆ ನಿಮ್ಮ ಮನೆಯವ್ರ ಯಾರ್ದು ಕೂಡ ಏನೇ ಒಂದು ಸೂತಕದ ಬತ್ತಂದ್ರೆ ನೀವು ನೆಕ್ಸ್ಟ್ ಮತ್ತು ಹೊಸವಾಗಿ ಸೇವೆಯನ್ನು ಆರಂಭ ಮಾಡ್ಬೇಕು. ಹಾಗಾಗಿ ಸೇವೆಯನ್ನು ಮಾಡುವಾಗ ಅಷ್ಟೇ ತಾಳ್ಮೆ, ಅಷ್ಟೇ ಭಕ್ತಿಯಿಂದ, ಅಷ್ಟೇ ಪೂರ್ಣ ವಿಶ್ವಾಸದಿಂದ ಸೇವೆ ಮಾಡಿರಿ. ನನಗಿದು ಆಗ್ತೈತಿ ಇಲ್ಲೋ, ಮಹಾರಾಜರನ್ನ ಎಲ್ಲ ಮಾಡಿದನೋ, ನನಗೇನೂ ಆಗಿಲ್ಲ ಅನ್ನೋ ವಿಚಾರ ಬೇಡ. ಮೊದಲು ನೀವು ಸೇವೆ ಮಾಡುವಾಗ ನಿಮ್ಮ ವಿಚಾರಗಳನ್ನ ಚೇಂಜ್ ಮಾಡ್ಕೊರಿ. ಇಲ್ಲ ನಮ್ಮ ಮಹಾರಾಜರನ್ನ ನಾನು ಆಯ್ಕೆ ಮಾಡಿದ್ದಾರೆ ಅಂದ್ರೆ ಇನ್ನು ನನ್ನ ಜೀವನದಾಗ ಬದಲಾವಣೆ ಖಂಡಿತ. ನನ್ನ ಜೀವನದಾಗ ಇನ್ನು ಮಹಾರಾಜರು ನನಗೆ ಮಾರ್ಗದರ್ಶನ ಮಾಡ್ಕೊದಾರ ಅಂದ್ಕೂಡಲೇ ನನ್ನ ಜೀವನದಾಗ ನಾ ಕಂಡಂಥ ಕನಸ್ಕಿಂತ ಜಾಸ್ತಿ ಮಹಾರಾಜರು ನನಗೆ ಕೊಡ್ತಾರೋ. ಆ ಒಂದು ವಿಶ್ವಾಸ ಯಾವಾಗ ನೀವು ಮಹಾರಾಜರ ಮ್ಯಾಗ ತೋರಿಸ್ತೀರಿ, ಮಹಾರಾಜರ ಮ್ಯಾಗ ಆ ಸೇವೆ ಮ್ಯಾಗ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡ್ತಿರಲ್ಲ, ಅವಾಗ ಮಹಾರಾಜರು ನಿಮ್ಗೆ ಪ್ರಚಿತಿ ಕೊಡೋಕೆ ಭಾಳ ಹೊತ್ತು ಮಾಡೋಲ್ಲ. ಪ್ರಚಿತಿ ಅಂದ್ರೆ ನಮ್ಮ ಕರ್ಮಗಳು ಯಾವ ರೀತಿ ಇರ್ತಾವೆ, ಪ್ರತಿಯೊಬ್ಬರು ಮನುಷ್ಯನ ತನ್ನದೇ ಆದ ಕರ್ಮ ಇರ್ತಾವೆ ನೋಡ್ರಿ. ನಮ್ಮ ಮನಸ್ಸಾಗ ಏನೋ ಒಂದು ಮ್ಯಾಲೆ ತೋರಿಸೋದು ಒಂದು ಬೇರೆ, ನಮ್ಮ ಕರ್ಮಗಳು ಬೇರೆ ಇದ್ದು ಅಂದ್ರೆ ಯಾವತ್ತೂ ಕೂಡ ಯಾವುದೇ ಸೇವೆ ಮಾಡ್ರಿ ಕೂಡ ನಮ್ಗೆ ಆ ಪ್ರಚಿತಿ ಜಲ್ದಿ ಬರಲ್ಲ. ಹಾಗಾಗಿ ಕರ್ಮಗಳನ್ನು ನೀಟಿಟ್ಕೋರಿ, ಕರ್ಮಗಳನ್ನು ಒಳ್ಳೇದು ಮಾಡಿರಿ, ಇನ್ನೊಬ್ರಿಗೆ ಆದಷ್ಟು ಹೆಲ್ಪ್ ಮಾಡಿರಿ, ಇನ್ನೊಬ್ರಿಗೆ ಆದಷ್ಟು ಬಯಸ್ರಿ, ಒಳ್ಳೇದನ್ನು ಬಯಸ್ರಿ. ಖಂಡಿತವಾಗಿ ನಿಮ್ಗೆ ಅದ್ರ 10% ಮಹಾರಾಜರು ನಿಮ್ಗೆ ಕೊಡ್ತಾರೆ. ನೀವು ಏನು ಬಯಸ್ತೀರ ಅದು ನಿಮಗೆ ರಿಟರ್ನ್ ಆಗ್ತೈತಿ. ನೀವು ಎಲ್ಲರೂ ಕೂಡ ನಂಬ್ತೀರ ತಿಳ್ಕೊಂಡೇನೋ. ಹಾಗಾಗಿ ಎಲ್ಲರೂ ಕೂಡ ಸ್ವಾಮಿ ಸೇವೆಯನ್ನು ಮಾಡಿದಾಗ ಮೊದಲೇದಾಗಿ ಮಹಾರಾಜರು ನಿಮ್ಮ ಆಚಾರ ವಿಚಾರದಾಗ ಬದಲಾವಣೆ ತರ್ತಾರೋ, ನಿಮ್ಮ ವಿಚಾರ ಮಾಡೋ ಶಕ್ತಿಯಾದಾಗ ಬದಲಾವಣೆ ತರ್ತಾರೋ, ನಿಮಗೆ ಹೊಸ ಹೊಸ ಅವಕಾಶಗಳು ಹುಡುಕಿ ತರ್ತಾರೋ, ನಿಮ್ಮ ಜೀವನದಾಗ ಸುಖ ಸಮೃದ್ಧಿ ನೆಮ್ಮದಿಯನ್ನು ತಂದು ಮಹಾರಾಜರು ನಿಮ್ಮ ಜೋಳಿಗೆ ತಂದು ಹಾಕ್ತಾರೋ. ಹಾಗಾಗಿ ಮಹಾರಾಜರ ಸೇವೆ ಅಂದ್ರೆ ನಿಮ್ಗೆಲ್ಲರಿಗೂ ಸಿಕ್ಕಂಥ ಒಂದು ದೊಡ್ಡ ಅದೃಷ್ಟ. ಇದಕ್ಕಿಂತ ಸ್ವಾಮಿ ಸೇವೆ ಅನ್ನೋ ಒಂದು ಪದಕ್ಕಿಂತ ಜಾಸ್ತಿ ನಮ್ಮ ಜೀವನದಾಗ ಯಾವುದು ಭಾಗ್ಯ ಅನ್ನೋದಿಲ್ಲ. ಮಹಾರಾಜರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ನಾವು ಅಷ್ಟು ಭಾಗ್ಯವಂತರಿದ್ದೆವು, ಅಷ್ಟು ನಾವು ಪುಣ್ಯವಂತರಿದ್ದವರು. ಮಹಾರಾಜರು ನಮ್ಗೆ ಆಶೀರ್ವಾದ ಸದಾ ನಮ್ಮ ಜೊತೆ ಐತೆ ಅನ್ನೋ ಒಂದು ಶಕ್ತಿನ ನಮ್ಗೆ ನಮ್ಮ ಜೀವನದಾಗ ಎಲ್ಲವನ್ನು ಸಾಧ್ಯ ಮಾಡ್ತೈತಿ. ನೀವು ಕಂಡಂಥ ಪ್ರತಿಯೊಬ್ಬರು, ನೀವು ಕಂಡಂಥ ಕನಸು ಮಹಾರಾಜರು ನಮ್ಗೆ ನನಗಿಂತ 10% ಜಾಸ್ತಿ ಕೊಡ್ಲಿ ಅನ್ನೋದನ್ನು ಬಯಸ್ಕೋದನು. ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆನ ಪ್ರಸಾರ ಮಾಡಿರಿ, ಸ್ವಾಮಿ ಚರಿತ್ರೆ ಸಾರಾಮೃತ ಮಾಡಿರಿ. ನೋಡಿರಿ ಯಾವುದೇ ನಿಯಮಗಳಿಲ್ಲ, ನಾನ್ ವೆಜ್ ಅಂತ ಬಿಟ್ರೆ ಬೇರೆ ಏನೂ ನಿಯಮಗಳಿಲ್ಲ. ಮಹಾರಾಜರಿಗೆ ಗುರುತಿರ್ತೈತಿ ನೀವು ಎಷ್ಟು ಭಕ್ತಿಯಿಂದ ಎಷ್ಟು ಶ್ರದ್ಧೆಯಿಂದ ಅವ್ರು ಸೇವೆ ಮಾಡ್ಕೋದ್ರಿ ಅನ್ನೋದ. ಅವ್ರು ನಿಮ್ಗೆ ಖಂಡಿತವಾಗಿ ಆ ಸೇವೆ ಪ್ರತಿಫಲ ಕೊಟ್ಟೇ ಕೊಡ್ತಾರೆ. ಶ್ರೀ ಸ್ವಾಮಿ ಸಮರ್ಥ ಒಂದೇ ಸಲ ನಿಮ್ಗೆ ಹೆಸರು ತೊಗೊಂಡ್ರು ಮಹಾರಾಜರ ಅದರ ಸೇವೆಯ ಫಲ ನಿಮಗೆ ಕೊಟ್ಟೇ ಕೊಡ್ತಿರ್ತಾರೆ. ಹಾಗಾಗಿ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಮಾಡ್ಕೋದ್ರಿ ಅಂದ್ರೆ ನೋಡಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಎಲ್ಲ ಇದ್ದುದ. ಆ ಕಷ್ಟದಾಗೂ ನಮ್ಮ ಮಹಾರಾಜರ ಮ್ಯಾಗೆ ಎಷ್ಟು ವಿಶ್ವಾಸ ತೋರ್ತೀವಿ, ಎಷ್ಟು ಭಕ್ತಿಯಿಂದ ನಾವು ಶ್ರದ್ಧೆಯಿಂದ ಅವ್ರ ಸೇವೆಯನ್ನು ಮಾಡ್ತೀವಲ್ಲ ಮಹಾರಾಜರ, ಅವಾಗ ನಮ್ಮನ್ನ ಖಂಡಿತವಾಗಿ ಕೈ ಹಿಡಿದ ಮೇಲೆ ಎತ್ತಾರೋ. ಹಾಗಾಗಿ ಈ ಸ್ವಾಮಿ ಚರಿತ್ರೆ ಸಾರ ಮತ್ತು ಪಾರಾಯಣದ ಸೇವೆಯ ಅನುಭವ, ಸೇವೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್, ಒಂದು ಕಮೆಂಟ್ ಮಾಡಿರಿ. ಇದರಿಂದ ಎಷ್ಟೋ ಜನರಿಗೆ ಸ್ವಾಮಿ ಚರಿತ್ರೆ ಸಾರಾಮೃತದ ಸೇವೆ ಹೋಗಿ ತಲುಪುತ್ತಿದೆ. ಇವತ್ತಿನ ಈ ಮಾಹಿತಿ ಇಲ್ಲಿಗೆ ಏನು ಮಾಡ್ಕೊಂಡು ನಾನು ಮುಂದಿನ ಹೊಸ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.